ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಎರಡು ಪ್ರಮುಖವಾದ ವಿಚಾರಗಳನ್ನ ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಇದನ್ನು ಏರ್ಪಾಡು ಮಾಡಿದ್ದೀವಿ. ಏನು ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರ మన ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಬೆಂಗಳೂರಲ್ಲಿರುವಂಥ ಅರಮನೆಯ ಮೈದಾನ ಜಾಗವನ್ನು ಬಳಸ್ಕೊಳ್ಳುವಂಥದ್ದಕ್ಕೆ ಮತ್ತೆ ನಿಯಂತ್ರಣ ಮಾಡುವಂಥದ್ದಕ್ಕೆ ಆರ್ಡಿನೆನ್ಸ್ ಹೊರಡಿಸಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಂಥ ಒಂದು ತೀರ್ಮಾನಗಳು ನಾನು ಗಮನಿಸಿದ ಮಾಧ್ಯಮಗಳಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಚಾರ ಆಗ್ತಾ ಇರುವಂಥದ್ದು, ಪ್ರಸಾರ ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೀವಿ. ಅದರಿಂದ ಒಂದಷ್ಟು ಕ್ಲಾರಿಫಿಕೇಷನ್ ಕೊಡುವಂಥದ್ದಕ್ಕೆ ದಾಖಲೆಗಳ ಸಮೇತ ನಾನು ಬಂದಿದ್ದೇನೆ. ಈ ಆದೇಶ ಇನ್ನೂ ಆಗಿಲ್ಲ, ಆರ್ಡಿನೆನ್ಸ್ ಇನ್ನೂ ಸುಗ್ರೀವಾಜ್ಞೆ ತಗೊಂಬಂದಿಲ್ಲ. ಆದರೆ ಸುಗ್ರೀವಾಜ್ಞೆಯನ್ನು ತಂದು ಅರಮನೆ ಪ್ರದೇಶವನ್ನು ಉಪಯೋಗಿಸುವಂಥದ್ದಕ್ಕೆ ತೀರ್ಮಾನ ತೆಗೆದುಕೊತಾ ಇರುವಂಥದ್ದು ಈಗಲ್ಲ. 1996ನೇ ಇಸ್ವಿನಲ್ಲೇ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿಯೇ ಇದು ಆಗಿರುವಂಥ ಒಂದು ತೀರ್ಮಾನ. 1996ರಲ್ಲೇ ಅರಮನೆ ಮತ್ತು ಅದರ ಸುತ್ತಲಿನ ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ, ಸಸ್ಯ ಸಂಗ್ರಹಾಲಯಕ್ಕಾಗಿ, ತೋಟಗಾರಿಕೆ ಅಲ್ಲಿ ಇದು ಮಾಡುವಂಥದ್ದಕ್ಕಾಗಲಿ ಆಗಿ ಉದ್ಯಾನವನ ಅಭಿವೃದ್ಧಿಪಡಿಸುವಂಥದ್ದಕ್ಕೆ ಆರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ 1996ರಲ್ಲೇ ಜಾರಿ ತಂದಿತ್ತು. ಈ ಆರ್ಡಿನೆನ್ಸ್ನ ಚಾಲೆಂಜ್ ಮಾಡಿ ಜಯಚಾಮರಾಜರವರ ವಾರಸುದಾರರಾಗಿದ್ದಂಥವರು ಒಂದು 5-6 ಜನ ಶ್ರೀಕಂಠದತ್ತ ಒಡೆಯರಾದಿಯಾಗಿ ಅವರ ಅಕ್ಕ ತಂಗಿದರು ಸೇರಿ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡಿದರು ಈ ಆರ್ಡಿನೆನ್ಸ್. ಹೈಕೋರ್ಟು ಆಫ್ ಕರ್ನಾಟಕ ಆನ್ 31/3/1997 31/3/1997ರಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ಎತ್ತಿ ಹಿಡಿತು. ಈ ಅರಮನೆ ಪ್ರದೇಶ, ಒಟ್ಟು ಅರಮನೆಯ ಪ್ರದೇಶ ಇರುವಂಥದ್ದು 475 ಎಕರೆ. ಅದನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಬಳಸ್ಕೊಳ್ಳುವಂಥದ್ದಕ್ಕೆ ತಂದಂಥ ಒಂದು ಅಧಿನಿಯಮ. ದಟ್ ವಾಸ್ ಚಾಲೆಂಜ್ ಬಿಫೋರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಅಂಡ್ ದಟ್ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಎಂಡಾರ್ಸ್ ದ ಡಿಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ 1997ರಲ್ಲೇ. ಈ ಹೈಕೋರ್ಟ್ ಆದೇಶವನ್ನು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ವಾರಸುದಾರರು ಚಾಲೆಂಜ್ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಯಥಾಸ್ಥಿತಿ ಕಾಪಾಡುವಂಥದ್ದಕ್ಕೆ ಒಂದು ಡೈರೆಕ್ಷನ್ಸ್ ಬಂತು 1997ರಲ್ಲೇ. ಅದು ಇಲ್ಲಿವರೆಗೂ ಸ್ಟೇಟಸ್ ಕೋ ಈಸ್ ಬೀಯಿಂಗ್ ಮೇಂಟೈನ್. ತದನಂತರ ಸರ್ಕಾರ 2011ರಲ್ಲಿ, ದಯಮಾಡಿ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡ್ಕೋತೀನಿ, ಪರ್ಟಿಕ್ಯುಲರಾಗಿ ಡೇಟು ಮತ್ತು ಆ ಡೇಟಲ್ಲಿ ತೆಗೆದುಕೊಂಡ ತೀರ್ಮಾನಗಳು ಯಾವ ಸರ್ಕಾರಗಳಿದ್ದೋ ಅನ್ನುವಂಥದ್ದು ಪ್ರಮುಖವಾಗಿ ತಾವು ದಯಮಾಡಿ ಪ್ರಸಾರ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಉದ್ದೇಶ. 2011ರಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ. ಆಗ ಒಂದು ಇಂಟರಿಮ್ ಅಪ್ಲಿಕೇಶನ್ ಹಾಕ್ತಾರೆ ರಾಜ್ಯ ಸರ್ಕಾರ. ಏನು ಇಂಟರಿಮ್ ಅಪ್ಲಿಕೇಶನ್ ಉದ್ದೇಶ? ಜಯಮಾಲ್ ರಸ್ತೆ ಮತ್ತು ಬಳ್ಳಾರಿ ರಸ್ತೆ ಭಾಳ ಕಿಷ್ಕಿಂದ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಟ್ರಾಫಿಕ್ ದಟ್ಟಣೆ ಭಾಳ ಇದೆ, ಟ್ರಾಫಿಕ್ ಜಾಮ್ಗಳಾಗ್ತವೆ, ಅವರ್ಸ್ ಟುಗೆದರ್ ಜಾಮ್ಗಳಾಗ್ತವೆ, ಅಗಲೀಕರಣ ಮಾಡಬೇಕು. ಅದಕ್ಕೋಸ್ಕರ ದಯಮಾಡಿ ಸುಪ್ರೀಂ ಕೋರ್ಟು
15 ಎಕರೆ 39 ಕುಂಟೆ ಜಾಗವನ್ನು ನಾವು ಎರಡು ಕಡೆನೂ ರಸ್ತೆ ಅಗಲೀಕರಣಕ್ಕೋಸ್ಕರ 2 ಕಿಲೋಮೀಟರ್ 4 ಕಿಲೋಮೀಟರ್ ರಸ್ತೆ ಅಗಲೀಕರಣ ಮಾಡುವಂಥದ್ದಕ್ಕೆ 15 ಎಕರೆ 39 ಕುಂಟೆಗೆ ನಮಗೆ ಬಿಟ್ಟಿಸ್ಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತ ಇಂಟರಿಮ್ ಅಪ್ಲಿಕೇಶನ್ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಹಸ್ ಗಿವನ್ ದಿ ಡೈರೆಕ್ಷನ್ ಆ್ಯಂಡ್ ವರ್ಡಿಕ್ಟ್ ಇನ್ ದ ಇಯರ್ 2014. ಆಗ ನಮ್ಮ ಸರ್ಕಾರ ಇರುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ, ಹೌದು 15 ಎಕರೆ 39 ಕುಂಟೆ ಜಾಗವನ್ನು ರಸ್ತೆ ಅಗಲೀಕರಣಕ್ಕೋಸ್ಕರ ನೀವು ತಗೊಳ್ಳಿ. ಅಲ್ಲಿನ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅಷ್ಟೊತ್ತಿಗಾಗಲೇ TDR ಅನ್ನುವಂಥ ಹೊಸ ಒಂದು ನಿಯಮವನ್ನು ಸರ್ಕಾರ ತಗೊಂಬಂದಿತ್ತು. ಟ್ರಾನ್ಸ್ಫರ್ ಡೆವಲಪ್ಮೆಂಟ್ ರೈಟ್ಸ್ ಅಂತ. ಟ್ರಾನ್ಸ್ಫರ್ ಡೆವಲಪ್ಮೆಂಟ್ ರೈಟ್ಸ್ ಯಾವುದೋ ಒಂದು ಪ್ರಮುಖವಾದ ಜಾಗ, ಆ ಜಾಗ ಕೊಡುವಂಥದ್ದಕ್ಕೆ ನಮಗೂ ಇಷ್ಟ ಇಲ್ಲದೆ ಇರ್ಬೋದು, ನಮಗೆ ಒಪ್ಪಿಗೆ ಇಲ್ಲದೆ ಇರ್ಬೋದು, ಇಲ್ಲ ಸರ್ಕಾರ ನಾವು ಕೇಳಿದ ದುಡ್ಡನ್ನು ಕೊಡದೇ ಇರುವಂಥದ್ದಕ್ಕೆ ಅಲ್ಲಿನ ಗೈಡೆನ್ಸ್ ವ್ಯಾಲ್ಯೂ ಏನಿರುತ್ತೆ, ಒಂದು ಸ್ಕ್ವೇರ್ ಫೀಟ್ಗೆ 10,000 ರೂಪಾಯಿ ಇದ್ದರೆ 10,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಬೆಲೆ ಇದ್ದರೆ ಅದು 3 ಪಟ್ಟು ಕಾಂಪೆನ್ಸೇಷನ್ ಒಂದು ಸರ್ಟಿಫಿಕೇಟ್ ಮೂಲಕ 10,000 ರೂಪಾಯಿಗೆ 30,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಬೇರೆ ಕಡೆ ನೀವು ಅದನ್ನು ಮಾರ್ಕೊಬೋದು ಅಂದ್ರೆ ಏನು ಅರ್ಥ? TDR ಬಗ್ಗೆ ಸುಮಾರು ಜನಕ್ಕೆ ಅರ್ಥ ಆಗೋದೇ ಇಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಯಾರು ಲಕ್ಷ್ಮೀಪುರಮಲ್ಲಿ ಒಬ್ಬ ಬಿಲ್ಡರು 3 ಫ್ಲೋರ್ಗೆ ಪರ್ಮಿಷನ್ ತಗೊಂಡಿರ್ತಾನೆ, ಅಷ್ಟೇ ಪರ್ಮಿಷನ್ ಇರೋದು ಅಂತ ಇಟ್ಕೊಳ್ಳಿ. ಅವನಿನ್ನ 2 ಫ್ಲೋರ್ ಕಟ್ಟಬೇಕು ಅಂತಿರ್ತಾನೆ, 2 ಫ್ಲೋರ್ಗೆ ಪರ್ಮಿಷನ್ ಇಲ್ಲ. ಈ TDRನ ತಗೊಂಡೋಗಿ ಅಲ್ಲಿ ಮಾರ್ಬೋದು ಇವನು. ಇನ್ನು 2 ಫ್ಲೋರ್ಗೆ ಆ ವ್ಯಾಲ್ಯೂ ಏನಿದೆ 2 ಫ್ಲೋರ್ ವ್ಯಾಲ್ಯೂ, ಆ ವ್ಯಾಲ್ಯೂನ ಇವನಿಗೆ ಕೊಡುವಂಥದ್ದು, ಆ ರೈಟ್ಸ್ನ ಅವನಿಗೆ ಮಾರ್ತಾನೆ, ಇವನು ದುಡ್ಡು ಬರುವಂಥದ್ದಾಗುತ್ತೆ. 15 ಎಕರೆ 39 ಕುಂಟೆ ಜಾಗವನ್ನು TDR ಮೂಲಕ ಕೊಡುವಂಥದ್ದಕ್ಕೆ ತೀರ್ಮಾನ ಆಗುತ್ತೆ. ಸುಪ್ರೀಂ ಕೋರ್ಟೇ ತೀರ್ಮಾನ ಕೊಡುತ್ತೆ. 11/7/2019 ಆಗಲೂ BJP ಸರ್ಕಾರ, ಯಡಿಯೂರಪ್ಪರ ನೇತೃತ್ವದ ಸರ್ಕಾರನೇ, ಸಮ್ಮಿಶ್ರ ಸರ್ಕಾರ ಹೊರಟೋಗಿರುತ್ತೆ. ಅಷ್ಟೊತ್ತಿಗೆ ಆ TDRನ ಅಕ್ಸೆಪ್ಟ್ ಮಾಡ್ಕೊಂಡು TDR ಸರ್ಟಿಫಿಕೇಟ್ ಕೊಡುವಂಥದ್ದಕ್ಕೆ ತೀರ್ಮಾನ ಆಗುತ್ತೆ BJP ಸರ್ಕಾರದಲ್ಲೇ. ಇನ್ ಬಿಟ್ವೀನ್ TDR ಕೊಟ್ಟು ಅವ್ರಿಗೆ ಕಾಂಪೆನ್ಸೇಷನ್ ಕೊಡಿ, ಸರ್ಟಿಫಿಕೇಟ್ ಕೊಡಿ ಅಂತ ಏನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಆದೇಶ ಮಾಡಿರುತ್ತೆ, ಅದಕ್ಕೊಂದು ನಿಗದಿ ಆಗಿರುತ್ತೆ ಟೈಮು. ಆ ಟೈಮ್ ಒಳಗಡೆ ರಾಜ್ಯ ಸರ್ಕಾರ ಮತ್ತು BBMP ಎರಡೂ ಅವರಿಗೆ TDR ಕೊಡುವಂಥ ಕೆಲಸವನ್ನು ಮಾಡಿರಲ್ಲ. ಅದನ್ನು ಮತ್ತೆ ಚಾಲೆಂಜ್ ಮಾಡಿ ಮಹಾರಾಜರು ಫ್ಯಾಮಿಲಿಯವರು ಸುಪ್ರೀಂ ಕೋರ್ಟ್ಗೆ ಕಂಟೆಂಪ್ಟ್ ಕೇಸ್ ಹಾಕ್ತಾರೆ, ನಿಂದನೆ ಕೇಸ್ ಹಾಕ್ತಾರೆ. 17/5/2022 ಆಗಲೂ BJP ಸರ್ಕಾರನೇ. ಸುಪ್ರೀಂ ಕೋರ್ಟ್ ಆರ್ಡರ್ಸ್ like this, one sentence ಓದ್ತೀನಿ. We do not see any reason to modify the said order. It is for the applicants to take action in terms of the order dated 21/11/2014. ಏನವರು ಕಂಟೆಂಪ್ಟ್ ಹಾಕಿರ್ತಾರೆ, ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹಾಕಿರ್ತಾರೆ, ಅದರಲ್ಲಿ ಏನು ಉರುಳಿಲ್ಲ, ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು 21/11/2014 ಆದೇಶ, ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಪಾಲನೆ ಮಾಡಿ ಅಂತ ಕೊಡ್ತಾರೆ. ಈ ಆದೇಶದ ಪ್ರಕಾರ 15/3/2024 ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಸಂಪುಟ ಸಭೆಯಲ್ಲಿ TDR ಬಗ್ಗೆ ಚರ್ಚೆ ಆಗುತ್ತೆ. TDRನ ಕೊಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಆದೇಶದ ಪ್ರಕಾರ 15 ಎಕರೆ 39 ಕುಂಟೆಗೆ 3,011 ಕೋಟಿ TDRನ ಕೊಡಿ ಅಂತ ಆದೇಶ ಮಾಡುತ್ತೆ. 3,011 ಕೋಟಿ ಅಂದು ಒಂದು ಎಕರೆಗೆ 200 ಕೋಟಿ ಆಯಿತು. ಒಂದು ಚದರ ಅಡಿಗೆ 50 ಲಕ್ಷ ರೂಪಾಯಿ ಬೀಳ್ತು. ಯಾವ ಮಾನದಂಡದ ಆಧಾರದ ಮೇರೆಗೆ ಸುಪ್ರೀಂ ಕೋರ್ಟು ಈ ಆದೇಶ ಮಾಡ್ತು ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ. BJP ಸರ್ಕಾರ ಇದ್ದಾಗಲೇ ಆದೇಶ ಆಗುತ್ತೆ 2022ರಲ್ಲಿ. ಅವರು ಇಂಪ್ಲಿಮೆಂಟು ಮಾಡಲ್ಲ,
ಕೋರ್ಟ್ಗೆ ಅಫಿಡವಿಟ್ಟು ಸಲ್ಲಿಸಲ್ಲ. 2024ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ತಗೋತೀವಿ. ಇಷ್ಟು ಎಕ್ಸಾರ್ಬಿಟೆಂಟ್ ಹಣವನ್ನು ಕೊಟ್ಟು ಇಲ್ಲ, ನಾನು ಮಾಡೋದು ಈಗ ನಾನು ಹೇಳ್ತೀನಿ, ಅದನ್ನು ಬರ್ತೀನಿ, ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ. ಅದೇ ರೀತಿ ದಿನಾಂಕ 10/6/2024ರಂದು BBMP TDRನ ಕೊಡುತ್ತೆ. ಯಾವುದ ಆಧಾರದ ಮೇರೆಗೆ 1996 ಸರ್ಕಾರದ ಆದೇಶದ ಪ್ರಕಾರ ಅಂದಿನ ಭೂಮಿಯ ಬೆಲೆ 11 ಕೋಟಿ ಆಗಿರುತ್ತೆ. ಅದ್ರ ಪ್ರಕಾರ TDR ಕೊಡುವಂಥದ್ದಕ್ಕೆ ಒಪ್ಪಿಗೆ ಕೊಡುತ್ತೆ. ಆದರೆ ಅವ್ರು ತಗೊಳ್ಳಲ್ಲ. ಎಗೈನ್ ಕಂಟೆಂಪ್ಟ್ ವಾಸ್ ಮೂವ್ಡ್ ಬೈ ರಾಜರ ಮಂಥನ. ಆಮೇಲೆ ಫೈನಲ್ ಆಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ಜನವರಿ ತಿಂಗಳಲ್ಲಿ ಒಂದು ತೀರ್ಮಾನ ತಗೋತೀವಿ. 15 ಎಕರೆ 39 ಗುಂಟೆಗೆ 3011 ಕೋಟಿ ಕೊಡೋಕ್ಕಾಗಲ್ಲ. ಅದರಲ್ಲಿ 15 ಎಕರೆ 39 ಗುಂಟೆ ಪೈಕಿನಲ್ಲಿ ಜೈಮಾಲ್ಗೆ ಹೋಗೋ ರಸ್ತೆಯಲ್ಲಿ ಅಲ್ಲೊಂದು ಅಂಡರ್ ಪಾಸ್ ಬರುತ್ತೆ. ಆ ಅಂಡರ್ ಪಾಸ್ಗೆ ನಾವು ಜಾಗನ 1217 ಸ್ಕ್ವೇರ್ ಮೀಟರ್ ಜಾಗವನ್ನು ತಗೊಂಡಿದ್ದೀವಿ. 1217 ಸ್ಕ್ವೇರ್ ಮೀಟರ್ ಅಂದರೆ 1/4 ಎಕರೆ. ಅದಾಗಲೇ ಅಂಡರ್ ಪಾಸ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಮಾತ್ರ ನಾವು TDR ಕೊಡೋಣ, ಮಿಕ್ಕಿದ ನಮಗೆ ಬೇಡ, ವಾಪಸ್ ಕೊಟ್ಬಿಡಿ ಅಂತ ತೀರ್ಮಾನ ತಗೊಂಡು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾವೇನು 1/4 ಎಕರೆ ಬಳಸ್ಕೊಂಡಿದ್ದೀವಿ ಅಂಡರ್ ಪಾಸ್ ಕಟ್ಟುವಂಥದ್ದಕ್ಕೆ, ಅಂಡರ್ ಪಾಸ್ ಕಟ್ಟಿ ಆಗೋಗಿದೆ. ಅದಕ್ಕೆ ಮಾತ್ರ TDR 610 ಕೋಟಿ ಬರುತ್ತೆ. 610 crores 1/4 ಎಕರೆಗೆ. ಅಷ್ಟನ್ನು ನಾವು ಕೊಡುವಂಥದ್ದಕ್ಕೆ ತೀರ್ಮಾನ ಆಗಿರುವಂಥದ್ದು. ಈಗ ಆರ್ಡಿನೆನ್ಸ್ ಹೊಡೆಸಬೇಕು ಅನ್ನುವಂಥದ್ದಕ್ಕೆ ತೀರ್ಮಾನ ತಗೊಳ್ಳುವಂಥದ್ದಕ್ಕೆ ಚರ್ಚೆ ಆಗಿರುವಂಥದ್ದು ಯಾವುದು ಅಂದರೆ 475 ಎಕರೆ ಜಾಗವನ್ನು ಅಧಿನಿಯಮ 1996ರಲ್ಲೇ ತೀರ್ಮಾನ ಆಗಿರೋದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಕೆಲವು ಕೇಸ್ಗಳು ಇನ್ನೂ ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇದ್ದಾವೆ, ಕೆಲವು ಕೇಸ್ಗಳು ಹೈಕೋರ್ಟಲ್ಲಿ ಬಾಕಿ ಇದ್ದಾವೆ. ಯಾವುದಕ್ಕೂ ಸ್ಟೇ ಇಲ್ಲ. ನಾವೀಗ ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಿದ್ದೀವಿ. ಕಂಟೆಂಪ್ಟ್ ಬಂದಿದ್ದರಿಂದ ನೀವು ಅನುಷ್ಠಾನ ಮಾಡಿಲ್ಲ ಅನ್ನುವಂಥದ್ದಕ್ಕೆ, 3011 ಕೋಟಿ ಕೊಟ್ಟಿಲ್ಲ ಅನ್ನುವಂಥದ್ದಕ್ಕೆ ನಾವು 20/1/2025ರಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು ಒಂದು ಪ್ಯಾರಾಗ್ರಾಫ್ ಓದ್ತೀನಿ. ದ ವ್ಯಾಲ್ಯೂಯೇಷನ್ ಆಫ್ ದ ಕಾಂಪನ್ಸೇಷನ್ ಇನ್ ದ ಫಾರ್ಮ್ ಆಫ್ TDR as laid down by the Honorable Supreme Court in its judgment dated 10/12/2024 has rendered the project of road expansion financially unviable, and hence the same is not in public interest or public policy. Further, it poses huge challenge to the urban planning of Bangalore city, and therefore this project of road widening is dropped in public interest in light of the severe financial implications on the state exchequer and implications for urban planning in the already congested central business district of Mysore. An extent of 1217 square meter, which has been already utilized for the underpass in Jaimala Road, cannot be returned, and hence TDR is to be issued for this extent in accordance with the Honorable Supreme Court judgment. The remaining extent of the land is to be returned and the status quo ante to be restored at the expense and cost of BBMP, if any. As per 10/12/2024 judgment of the Honorable High Court of Karnataka, Supreme Court, the cost of the proceedings due to the complainants to be paid by BBMP at the rate of ₹1 lakh each. ಇದು ನಾವು ಕೊಟ್ಟಿರುವಂಥ ಅಫಿಡವಿಟ್ ಕೊಟ್ಟಿರುವಂಥದ್ದು, ಮೊನ್ನೆ ಸಲ್ಲಿಕೆ ಮಾಡಿರುವಂಥದ್ದು, ಜನವರಿ ತಿಂಗಳಲ್ಲಿ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್. ಇಲ್ಲಿ ಮಹಾರಾಣಿಯವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇದ್ದದನ್ನು ಗಮನಿಸಿದೆ. ನಮಗೆ ಯಾರೋ ಮಾಧ್ಯಮದವ್ರು ಕೇಳ್ತಾರೆ, ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ನಿರಂತರವಾಗಿ ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ, ಅವಾಗವಾಗ ತೊಂದರೆ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವರೇನು ಸ್ಪಷ್ಟವಾಗಿ ಹೌದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದಲ್ಲಿ ತೊಂದರೆ ಕೊಡ್ತಾ ಇರುವಂಥದ್ದು ಅಂತ ಜನಗಳು ಹೇಳ್ತಾವ್ರೆ, ನೀವು ನೋಡ್ತಾ ಇದ್ದೀರ ಅಂತ ಅಷ್ಟು ಹೇಳ್ಬಿಟ್ಟು ತೇಲ್ಸಿಬಿಟ್ರು. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ
2013ರಿಂದ 2018ರವರೆಗೆ. ಈಗ ಕಳೆದ 1.25 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಅರಮನೆ ವಿಚಾರ ಇರ್ಬೋದು, ಮಹಾರಾಜರ ವಿಚಾರ ಇರ್ಬೋದು, ಮಹಾರಾಣೀಸ್ ವಿಚಾರ ಇರ್ಬೋದು, ಅವ್ರ ಪ್ರಾಪರ್ಟಿ ವಿಚಾರ ಇರ್ಬೋದು, ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಂಡಿದ್ದಿಲ್ಲ. ಅವರ ವಿರುದ್ಧ ಯಾವ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಸುಮ್ಮನೆ ಅಪಪ್ರಚಾರ, ಆಪಾದನೆ ಸಿದ್ದರಾಮಯ್ಯನವರ ಮೇಲೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಲ್ಯಾಂಡನ್ನು ಬೇಡ, ದುಡ್ಡು ನಾವು ಕೊಡೋಕ್ಕಾಗಲ್ಲ ಅಂತ ತೀರ್ಮಾನ ಆಗಿ ಅಫಿಡವಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. 20/1/2025 ಅಂದರೆ ಇವತ್ತು ತಾರೀಕು 26, 6 ದಿವಸದ ಹಿಂದೆ ಸಲ್ಲಿಕೆ ಮಾಡಿದ್ದೀವಿ ನಾವು. ವಿ ಡೋಂಟ್ ವಾಂಟ್ ದೇರ್ ಲ್ಯಾಂಡ್ ಅಂತ. ಸೊ ವೈಡ್ನಿಂಗ್ ಬೇಡ, ಕಂಜೆಸ್ಟ್ ಆದ ಜನಗಳು ಅನುಭವಿಸ್ಲಿ, ನಾವೇನು ಮಾಡೋಕ್ಕಾಗಲ್ಲ. 3011 ಕೋಟಿ, 1 ಎಕರೆಗೆ 200 ಕೋಟಿ ಎಲ್ಲಾದರೂ ಕೊಡೋಕ್ಕೆ ಬರುತ್ತೆಯೇ? ಒಂದು ಚದರ ಅಡಿಗೆ 1 ಅಡಿಗೆ 50 ಲಕ್ಷ ರೂಪಾಯಿ ಎಲ್ಲರೂ ನೋಡಿದ್ದೀರಾ ನೀವು? 50 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ತಗೊಂಬಂದು 1 ಅಡಿ ಜಾಗದಲ್ಲಿ ಇಡೋಕ್ಕಲ್ಲ. 50 ಲಕ್ಷ ರೂಪಾಯಿ ತಗೊಂಬಂದು 1 ಅಡಿ ಜಾಗದಲ್ಲಿ ಇಡಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 2 ಅಡಿಗೆ 2 ಅಡಿ ಆದರೂ ಬೇಕು ಅಲ್ವಾ? 50 ಲಕ್ಷ ರೂಪಾಯಿ ಹಣ, 500 ರೂಪಾಯಿ ಕಂತೆ. ಆ ಥರ ಪರಿಸ್ಥಿತಿನಲ್ಲಿ ಈ ಥರ ಜಡ್ಜ್ಮೆಂಟ್ಗಳು ಕೊಟ್ಟುಬಿಟ್ರೆ ನಾವು ಹೆಂಗೆ ಪಾಲನೆ ಮಾಡೋದು? ಎಲ್ಲರೂ ಅದನ್ನೇ ಕೇಳ್ತಾರೆ. ಅದರಿಂದ ಯಾರ ಪಾಪ BJP MLC ಅದು ಎಲ್ಲಿದ್ದಾರೋ ಗೊತ್ತಿಲ್ಲ. ಈಗ ಅವರು ಅವಾಗ ಪ್ರೆಸ್ ಮೀಟ್ ಮಾಡ್ತಾರಲ್ಲ ವಾರಕ್ಕೆ, ಅವರು ಸಿದ್ದರಾಮಯ್ಯವ್ರು ಬಂದಾಗೆಲ್ಲ ಮಹಾರಾಜನ ಮೇಲೆ ಭಾಳ ದೌರ್ಜನ್ಯ ನಡೀತಾ ಇದೆ. ಯಾವ ದೌರ್ಜನ್ಯ ಅನ್ನೋವಂಥ ದಯಮಾಡಿ ಹೇಳ್ಬೇಕಲ್ವ? ಸಿದ್ದರಾಮಯ್ಯನವರು ಯಾವ ದೌರ್ಜನ್ಯ ಮಾಡಿದ್ದಾರೆ ಹೇಳಿ ಸ್ವಾಮಿ? ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಿದ್ರು. ಎಲ್ಲ ಆಗಿರೋ ನಿರ್ಣಯಗಳಾಗಿರುವಂಥದ್ದು ಎಲ್ಲ ಪೂರ್ತಿ ನೀವು ನಿಮ್ಮ ಮಗ MP ಆಗಿದ್ರಲ್ಲ ಆ ಪಕ್ಷದ ಅವಧಿನಲ್ಲೇ. 1996ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. 2011ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. 2012ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. 2021ರಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. 2022ರಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. ಎಲ್ಲ BJP ಪಕ್ಷ ಆಗಿದ್ದು. 96ರಲ್ಲಿ ಇನಿಷಿಯಲ್ ಆರ್ಡಿನೆನ್ಸ್ ಹೊರಡಿಸುತ್ತಲ್ಲ, ಅವಾಗ ಯಾರು ಸ್ವಾಮಿ? HD ಕುಮಾರಸ್ವಾಮಿಯವರು ಪಾಪ ಅವೆಲ್ಲಲ್ಲೇ ಮಾತಾಡ್ತಿರ್ತಾರೆ. ರಾಜರಿಗೆ ಭಾಳ ಕಿರುಕುಳ ಕೊಡ್ತಾರೆ, ತೊಂದರೆ ಕೊಡ್ತಾರೆ ಸಿದ್ದರಾಮಯ್ಯನವರು. ಎಲ್ಲಿ ತೊಂದರೆ ಕೊಡ್ತಾರೆ, ಯಾವ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ದಯಮಾಡಿ ಪ್ಲೀಸ್ ಕಮ್ ಔಟ್ ಆ್ಯಂಡ್ ಟೆಲ್ ದಿ ಜನರಲ್ ಪಬ್ಲಿಕ್. ಸುಮ್ಮನೆ ಸುಳ್ಳು ಹೇಳಿ ಸಿದ್ದರಾಮಯ್ಯನವರನ್ನು ಖಳನಾಯಕನಾಗಿ ಮಾಡೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸಗಳು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಮಗೇನು ತೊಂದರೆ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಹೇಳಿ. ಚಾಮುಂಡಿ ಬೆಟ್ಟ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ ಪಾಪ ಮಹಾರಾಣಿಯವರು. ಚಾಮುಂಡಿ ಬೆಟ್ಟ ನಿಮ್ಮ ಸುಭದ್ರಲಿತ್ತ? ಮುಜರಾಯಿ ಇಲಾಖೆದಲ್ವಾ ಅದು? ಪಾರ್ಟ್ ಆಫ್ ದಿ ಚಾಮುಂಡಿ ಬೆಟ್ಟ ಬಿಲಾಂಗ್ಸ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಟಾಪ್ ದೇವಸ್ಥಾನ ಇರುವಂಥ ಜಾಗ ದೇ ಆರ್ ಬಿಂಗ್ ಕಂಟ್ರೋಲ್ಡ್ ಬೈ ಮುಜರಾಯಿ ಇಲಾಖೆ. ಯಾವ್ದು ನ್ಯಾಯಾಲಯದಲ್ಲಿ? ಈಗ ಪ್ರಾಧಿಕಾರರ ನ್ಯಾಯಾಲಯದಲ್ಲಿ ಇರೋದು. ಎಂಟೈರ್ ಚಾಮುಂಡಿ ಬೆಟ್ಟ ನ್ಯಾಯಾಲಯದಲ್ಲಿ ಇದೆಯಾ? ಅಲ್ಲ, ಎಂಟೈರ್ ಚಾಮುಂಡಿ ಬೆಟ್ಟ ಎಲ್ಲಿದೆ ಸ್ವಾಮಿ ನ್ಯಾಯಾಲಯದಲ್ಲಿ? ಪ್ರಾಧಿಕಾರ, ದೇವಸ್ಥಾನ ಮುಜರಾಯಿ ಇಲಾಖೆನಲ್ಲಿರೋದು. ನೀವು ಹೆಂಗೆ ಕ್ಲೈಮ್ ಮಾಡ್ತೀರಿ? ಇಡೀ ಎಂಟೈರ್ ಚಾಮುಂಡಿ ಬೆಟ್ಟನೇ ನಮ್ಮದು ಅಂತ ಹೇಳಿ ಹಿಂಗೆ ಕ್ಲೈಮ್ ಮಾಡ್ತೀರಿ? ಅಲ್ಲಿ ಒಳಗಡೆ ಒಂದು ಹೋಟ್ಲಿದೆ, ಅದು ಮಾತ್ರ ನಿಮ್ಮದು ಅಷ್ಟೇ. ಅದನ್ನು ನಾವೇನು ಟಚ್ ಮಾಡಿಲ್ವಲ್ಲ. 10,000 ಎಕರೆ ಇರುವಂಥ ಚಾಮುಂಡಿ ಬೆಟ್ಟನೇ ನಮ್ಮದು ಅಂದರೆ ಹೆಂಗೆ ಅದು? ಹೌದು, ಹಿಂದೆ ರೂಲ್ ಮಾಡಿದಿರಿ. ಇಡೀ ಮೈಸೂರು ಸಾಮ್ರಾಜ್ಯ ನಿಮ್ಮದಾಗಿತ್ತು. ರೂಲರ್ ಅಷ್ಟೇ ಅಲ್ವೇ? ಈ ಸಿದ್ದರಾಮಯ್ಯನವರು ಒಂದು ಸರ್ಕಾರ ನಡೆಸ್ತಾರೆ, ಇಡೀ ಎಂಟೈರ್ ಕರ್ನಾಟಕನೇ ನಂದು ಅಂತ ಹೇಳ್ಕೊಳಕ್ಕಾಗತ್ತಾ? ಎಲ್ಲರೂ ಉಂಟದು. ಪ್ರಜಾಪ್ರಭುತ್ವದಲ್ಲಿ ತಾನೇ ನಾವಿದ್ದೀವಿ. ಸುಮ್ಮನೆ ಕಿರುಕುಳ ಕೊಡ್ತಾರೆ ಅಂತ ಸುಮ್ಮನೆ ಖಳನಾಯಕನಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಸೊ ಅದರಿಂದ ದಯಮಾಡಿ ಸ್ನೇಹಿತರೆ, ಯಾವ ತೀರ್ಮಾನವನ್ನು ರಾಜ್ಯ ಸರ್ಕಾರ ತಗೊಂಡಿಲ್ಲ. 1996ರಲ್ಲಾದಂಥ ತೀರ್ಮಾನವನ್ನು ಅನುಷ್ಠಾನ ಮಾಡುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಕೋರ್ಟಲ್ಲಿ. ಅದು ಎಲ್ಲ ಕೇಸ್ಗಳು ಇತ್ಯರ್ಥ ಆದ ಮೇಲೆ ಎಲ್ಲ ನಾವು ಸುಭದ್ರತೆ ತಗೊಂಡ್ಬಿಡ್ತೀವಿ. ಸರ್ಕಾರ ಸಿದ್ದರಾಮಯ್ಯ ಸುಭದ್ರತೆ ತಗೋತಾ ಇಲ್ವಲ್ಲ. ಸರ್ಕಾರ ಜನರ ಹಿತದೃಷ್ಟಿಯಿಂದ ಇಟ್ಸ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ದ ಪಬ್ಲಿಕ್. 15 ಎಕರೆ ಜಾಗ ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ಹೆಂಗೆ ಸ್ವಾಮಿ? ನೀವು ಹೇಳಿ, ಅದನ್ನು ಕೇಳೋದೇ ತಪ್ಪೆ, ಅದು ತಗೊಳ್ಳೋವಂಥದಕ್ಕೆ ತಪ್ಪೆ. ಪಬ್ಲಿಕ್ಕೋಸ್ಕರ ಇರುತ್ತಾನೆ. ಎಲ್ಲರೂ ಕೆಲಸ ಮಾಡ್ತಾ ಇರುವಂಥದ್ದು ಪಬ್ಲಿಕ್ಕೋಸ್ಕರ ಅಲ್ವೇ? ಇದು ತೀರ್ಮಾನ ತಗೊಳ್ಳುವಂಥ ಕೆಲಸಗಳು ಆಗಬೇಕು. ಹೌದು, ಪಬ್ಲಿಕ್ ಯೂಸ್ಗೋಸ್ಕರ, ನಮಗೋಸ್ಕರ ಕೇಳ್ತಾ ಇಲ್ಲ ನಾವು. 2 ಕಡೆ ಟ್ರಾಫಿಕ್ ಜಾಮು, ಟ್ರಾಫಿಕ್ ನೆಕ್, ಬಾಟ್ಲ್ ನೆಕ್ ಹೆಂಗಿದೆ ಅನ್ನುವಂಥದ್ದು ಗೊತ್ತಲ್ವ ನಿಮಗೆ? ಬಳ್ಳಾರಿ ರೋಡು ಮತ್ತು ಜಯಮಾಲ್ ರೋಡು. ಸ್ವಲ್ಪ ಜಾಗ ಬಿಟ್ಟುಕೊಡಿ, ಸಮಸ್ಯೆ ಏನು?
ಅಲ್ಲ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.